ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು. ಎಲ್ಲರಿಗೂ ಮೊದಲನೇದಾಗಿ ಭಾರತದ ಹಣೆ ಬರದಂಥ ಮತ್ತು ಭಾರತದ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ಜೀವನವನ್ನು ಕಟ್ಟಿಕೊಟ್ಟಲು ಭಾರತದ ಭಾಗ್ಯವಿಧಾತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಮನಮಂದಿರದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ಜೈ ಭೀಮ್ಗಳನ್ನು ನಾನು ತಿಳಿಸುತ್ತೇನೆ. ಮೊದಲನೇದಾಗಿ ಈ ಒಂದು ವಿಷಯದ ಬಗ್ಗೆ ಯಾವುದಪ್ಪ ಅಂದರೆ ಇವತ್ತು ನಾವು ಇದೇನು ವಿಜಯಪುರ ಜಿಲ್ಲೆಯೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಕೊಡಕ್ಕೆ ಬಂದೀವಿ. ವಿಷಯ ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಂಗರ್ಗಿ ಕ್ರಾಸ್ ಕೇಳಿ ಬರ್ತದೆ. ಅಲ್ಲಿ ರಾಮಚಂದ್ರ ದೇವಪ್ಪ ಮಾದರ್ ಎಂಬ ದಲಿತ ಯುವಕನ ಮರ್ಡರ್ ಆಗಿರ್ತದೆ. ಆ ರವಿಚಂದ್ರ ದೇವಪ್ಪ ಮಾದರ್ ಇವ್ರು ಮರ್ಡರ್ ಆಗಿರ್ತದೆ. ಆ ಮರ್ಡರ್ ಏನದ ಮುಚ್ಚಿ ಹಾಕಬೇಕು, ಆತ್ಮಹತ್ಯೆ ಅಂತೇಳಿ ಪ್ರೂವ್ ಮಾಡ್ಬೇಕಂತೇಳಿ ಒಂದು ಯಾವುದೋ ಗಿಡಕ್ಕೆ ಹೋಗಿ ನೇಣು ಬಿಗೋದು ಇದು ಮಾಡಿರ್ತಾರೆ. ಆ ವಿಷಯವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬಸವರಾಜ್ ಕಟ್ಟಿಮನಿಯವರು ಒಂದೆರಡು ಮಾತುಗಳು ಹಂಚ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸಿ ಏನು ಇವತ್ತಿನ ದಿನ ನಾವು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಅಂಬೇಡ್ಕರ್ ಸೇನೆ ನಿಂತ ಇವತ್ತು ಇಲ್ಲಿವರೆಗೆ ಪ್ರತಿಭಟನೆ ವಿಷಯ ರವಿಚಂದ್ರ ಮಾದರನೊಬ್ಬ ಯುವಕನ ಈಗಾಗಲೇ ದಿನಾಂಕ 25/5 ಅಲ್ಲಿ ಇಲ್ಲಿ ತಾನೇ ನಮ್ಮ ಇವ್ರು ಹೇಳ್ದಂಗೆ ಅಲ್ಲಿ ಬಾಗೇವಾಡಿ ಮುಂದೆ ಅವ್ರನ್ನ ಕೊಲೆ ಮಾಡಿ ಎಲ್ಲರಿಗೆ ನೇಣು ಹಾಕಿರೋ ರೀತಿ ಬಿಂಬಿಸುವ ರೀತಿ ಅಲ್ಲಿ ಕೊಲೆ ಮಾಡಿ ಹಾಕಿ ಹೋಗಿರ್ತಾರೆ. ಹೋಗಿ ಅವತ್ತೇ ಅಲ್ಲಿ ಹೋಗಿ ಜನ ಅವರು ಕುಟುಂಬದವ್ರಿಗೆ ಗೊತ್ತಾದ ಮೇಲೆ ಮರುದಿನ ಅವತ್ತೇ ಹೋದಾಗ ಅಲ್ಲಿ ನೋಡಿದಾಗ ಅದನ್ನು ಬೌಡಿ ತೆಳಗಿಳಿದಾಗ ಅಲ್ಲಿ ಅದು ಮರ್ಡ್ರ್ ಅಂತೇಳಿ ಆಮೇಲೆ ನಂತರ ಗೊತ್ತಾಗ್ತದೆ. ಆಮೇಲೆ ಅವ್ರಿಗೆ ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ಚಾಕಾಕಿದ್ದು ಕೊಲೆ ಇರೋ ಕಾರಣ ಅಲ್ಲಿ ಕುಟುಂಬಸ್ಥರಲ್ಲಿ ಹೋದಂಥ ನಾಯಕರು ಆಮೇಲೆ ಇದು ಆತ್ಮಹತ್ಯೆ ಅಲ್ಲ ಮರ್ಡ್ರ್ ಅಂತಂದಾಗ ಅಲ್ಲಿ FIR ಆಗುತ್ತೆ. FIR ಆಗಿ ಇವತ್ತಿಗೂ 25 ತಾರೀಕಾಗಿ ಇವತ್ತು 15 ದಿನ ಆದರೂ ಕೂಡ ಆ FIRನಲ್ಲಿ ಸುಮಾರು 10ರಿಂದ 11 ಜನ FIRನಾಗ ಇದ್ದರೂ ಕೂಡ ಈಗಾಗಲೇ ಬರೀ ಕೇವಲ 2 ಆರೋಪಿಗಳನ್ನು ಮಾತ್ರ ಪೊಲೀಸ್ ಇಲಾಖೆ ಬಂಧಿಸ್ತದೆ. ಇನ್ನೂ ಅವರು ಅಲ್ಲೇ ಅವ್ರ ಜೊತೆ ಇದ್ರೂ ಅವ್ರನ್ನ ಯಾರೂ ಬಂಧಿಸಿಲ್ಲ. ಹೀಗಾಗಿ ನೇರವಾಗಿ ಅಲ್ಲಿ ತಾಳೆಕೋಟೆ ಮತ್ತು ಈಗಾಗಲೇ ಮಧ್ಯಭಾಗದಲ್ಲಿನೂ ಕೂಡ ಪ್ರತಿಭಟನೆ ಧರಣಿಯ ಶವ ಇಟ್ಕೊಂಡೇ ಮಾಡ್ಯಾರ. ಅವರ ಕುಟುಂಬದ ಒಂದು ಅಲ್ಲೇ ಇಟ್ಕೊಂಡು ಮಾಡ್ಯಾರ. ಮತ್ತು ತಾಳೆಕೋಟೆಯಲ್ಲೂ ಕೂಡ ನಾವು ಅಂಬೇಡ್ಕರ್ ಸಹಿತ ಅಲ್ಲೂ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿವರೆಗೂ ಕೂಡ ಅಲ್ಲಿ ಒಟ್ಟು ಬಂದ್ಸಕ್ಕೆ ತಯಾರಿಲ್ಲ. ಇದರೊಳಗೆ ನಾವು ಸಾಕಷ್ಟು ಎಲ್ಲ ಎಷ್ಟೇ ಹೋರಾಟ ಆದ್ರೂ ಅವರು ಎಲ್ಲರಿಗೆ ಗೊತ್ತಿದ್ರು ಇವತ್ತು ಪೊಲೀಸ್ ಇಲಾಖೆ ನೇರವಾಗಿ ನಮ್ಮ ಪೊಲೀಸ್ ಇಲಾಖೆ ಇರೋದನ್ನ ಆರೋಪ ಐತಿ. ಬಟ್ ಬಂದ್ಸಾಗ್ತಾ ಇರಲಿಲ್ಲ. ಯಾಕಂತ ಕಾರಣನೂ ಗೊತ್ತಾಗಲ್ಲ ಇದೆ. ಇಬ್ಬರು ಮಾತು ಬಂದ್ಸ್ಯಾರ, ಉಳಿಕೆದವ್ರು ಯಾಕೆ ಬಂದ್ಸಾಗ್ತಾ ಇರಲಿಲ್ಲ? ನಾವೇನಾದರೂ ಒಂದು ಸಣ್ಣ ಪುಟ್ಟ ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ನಮ್ಗೆ 12 ರೂಲ್ಸ್ ಹೇಳ್ತದೆ ಇಲಾಖೆ. ಅದು ಇದಾಗುತ್ತೆ ರೂಲ್ಸ್ ಬ್ರೇಕ್ ಮಾಡ್ತೀರಿ, ಅದು ತೊಂದರೆ ಇವ್ರು ತೊಂದರೆ ಅಂತೇಳಿ ಇಷ್ಟ ಕೊಲೆಗಡಕರು ಒಬ್ರು ಊರ್ಲು ಹಾಕೇಸಿ ಇವತ್ತು ಇಲ್ಲೇ ರಾಜಾರೋಷವಾಗಿ ಎಲ್ಲ ಕಡೆ ತಿರುಗಾಡ್ತಾರೆ. ಅವತ್ತು ಅವ್ರು ಹಿಡಿದು ಒಳಗಾಕಿ ಬೂಟ್ಲೆ ಒದ್ದು ಯಾಕೆ ಮಾಡಿದ್ದು ಕೇಳಕ್ತಾ ಇರಲಿಲ್ಲ ಪೊಲೀಸ್ ಇಲಾಖೆ FIR ಆದರೂ ಕೂಡ. ಅದಕ್ಕಾಗಿ ನಮ್ದು ನೇರವಾಗಿ ಪೊಲೀಸ್ ಇಲಾಖೆ ಇರೋದ ಇದುವರೆಗೂ ಕೂಡ ಅದಕ್ಕೆ ಯಾವುದೂ ಉತ್ತರನೇ ಇಲ್ಲ. ಅದಕ್ಕೆ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಏನು ಇವತ್ತು ಹೋರಾಟ ಇಟ್ಕೊಂಡ್ರೆ ಜಿಲ್ಲಾ ಒಂದು ಸಮಿತಿ ಅಧಿಕಾರಿಗಳ ಮುಂದೆನೇ ಇವತ್ತು ಇಟ್ಕೊಂಡ್ರೆ ಅದಕ್ಕಾಗಿ ಭಾಳ ಇದಾಗಿರುತ್ತೆ. ಮತ್ತು ನಾವು ಈಗಾಗಲೇ ಮುದ್ದ ತಾಳಕೋಟೆಯಲ್ಲಿ ಮುಂದೆ ಮಾಡಿದ್ದೈತಿ. ಇದು ಮುಂದಿನ ಮನೆಯಲ್ಲಿ ಇಲ್ಲಿವರೆಗೆ ಈಗ ಅವ್ರು ಆದಷ್ಟು ತಕ್ಷಣ ಅವ್ರು ಬಂಧಿಸಬೇಕು. ಅವ್ರು ಎಷ್ಟೇ ಪ್ರಭಾವಿಗಳು ರಾಜಕಾರಣಿಗಳು ಅನುಕೂಲಸ್ಥರು ಅದರಂದ್ರೆ ಅವ್ರು ಹೇಳ್ದಂಗೆ ಕಾನೂನು ಅವ್ರ ಪರ ಇರಬಾರ್ದಂತೆ ನಾವು ಅಧಿಕಾರಿಗಳಿಗೆ ಕೇಳ್ಕೊತೀವಿ. ಮುಂದಿನದಾಗಲ್ಲಿ ಮತ್ತು ನಾವು ಇಲ್ಲಿ ಏನಾದರೂ ಇದಕ್ಕೆ ಅವ್ರನ್ನ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇದು ಹೋರಾಟ ಇವತ್ತು ಜಿಲ್ಲಾಕ್ಕೆ ಬಂದದ. ಮುಂದೆ ವಿಧಾನಸೌಧಕ್ಕೂ ಓದ್ತದೆ. ನಮ್ಮ ರಾಜ್ಯಾಧ್ಯಕ್ಷರು ಹೋರಾಟದಲ್ಲಿ P. ಮೂರ್ತಿಯವರ ಮತ್ತು ಒಂದು ನೇತೃತ್ವದಲ್ಲಿ ನಾವು ಮುಂದೆ ವಿಧಾನಸೌಧಕ್ಕೂ ಓದ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ಇದೇ ವಿಷಯವಾಗಿ ನಮ್ಮ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದಂಥ ಮಾಧವ ಅವರು ಒಂದೆರಡು ಮಾತುಗಳನ್ನು ಮೊದಲನೇದಾಗಿ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಏನು 25ನೇ ತಾರೀಕಿನಲ್ಲಿ ರವಿಚಂದ್ರ ದೇವಪ್ಪ ಮಾದರ್ ಇವರನ್ನು ಏನು ನೇಣಿಗೆ ಬೇಕಾದಂಥ ಸ್ಥಿತಿಯಲ್ಲಿ ಶವವನ್ನು ಕಂಡು ಬರ್ತದ. ಎಲ್ಲ ಕುಟುಂಬಸ್ಥರು ಹೋಗಿ ಫಸ್ಟಿಗೆ ಏನು ತಿಳ್ಕೊಂಡಿರ್ತಾರೆ ನೇಣು ಬೇಕು ಅನ್ನೋಂಥ ಸ್ಥಿತಿಯಲ್ಲಿ ಇರ್ತದೆ. ಆವಾಗ
ಬಟ್ಟೆಯನ್ನೆಲ್ಲ ಬಿಚ್ಚಿ ನೋಡಿದಾಗ ರಕ್ತಸ್ರಾವ ಆಗ್ತಿರ್ತದ. ಮರ್ಮಾಂಗವನ್ನು ನೋಡಿದಾಗ ಚಾಕುನ ಚುಚ್ಚಿರತಕ್ಕಂಥದ್ದು, ಹೊಟ್ಟೆಗೆ ಚುಚ್ಚಿರತಕ್ಕಂಥದ್ದು, ರಕ್ತಸ್ರಾವ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಮೇಲಾಗಿ ಏನಿವ ಮದ್ರಿ ಅನ್ನತಕ್ಕಂಥ ಕಾಂಟ್ರಾಕ್ಟರ್ ಏನದನ ಆ ಮದ್ರಿ ಅನ್ನತಕ್ಕಂಥ ಕಾಂಟ್ರಾಕ್ಟರ್ ಕೈಯಲ್ಲಿ ಇವ ಕೆಲಸ ಮಾಡ್ತಿರ್ತಾನೆ, ಯಾರು ರವಿಚಂದ್ರ. ಹಾಗಾಗಿ ಈ ಉದ್ದೇಶಪೂರ್ವಕ ಆಗಿರ್ತಕ್ಕಂಥ ಕೊಲೆಯನ್ನು ಖಂಡಿಸಿ ನಾವೇನು ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ಎಲ್ಲ ಹೋರಾಟಗಳು ಮಾಡಿದ್ದೀವಿ. ಹಾಗಾಗಿ ಏನು ರವಿಚಂದ್ರ ಇವ ಯಾರು ಮದ್ರಿ ಕಾಂಟ್ರಾಕ್ಟರನ್ನು ಈ ಕೊಲೆ ಮೇನ್ ಆರೋಪಿ ಇರ್ತಕ್ಕಂಥ ನಾವು ದೋಷ ಮಾಡಿದ್ದೀವಿ. FIR ಕಾಪಿಯಲ್ಲಿ ಏನು ಮಾಡ್ತಾರೆ ಇವ್ರು ಪೊಲೀಸ್ ಅಧಿಕಾರಿಗಳಪ್ಪ ಅಂತಂದ್ರೆ ಏತ್ರಿ ಹಾಕ್ತಾರೆ. ಇವ್ರಿಗೆ ಯಾಕೆ ಏತ್ರಿ ಹಾಕ್ತಾರೆ ಅಂದರೆ ಇವ್ರ ಹತ್ರ ದುಡ್ಡು ತಿಂದಿರಬೇಕು, ಇಲ್ಲಪ್ಪ ಅಂತಂದ್ರೆ ರಾಜಕೀಯ ಪ್ರೆಷರ್ ಮಣಿದಿರಬೇಕು. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ದಲಿತರು ಯಾವ ರೀತಿ ಆಗ್ತೀವಪ್ಪ ಅಂತಂದ್ರೆ ಯಾರು ಹೊಡೆದ್ರು ನಡೀತದ, ಯಾರು ಕಡಿದ್ರು ನಡೀತದ. ಪೊಲೀಸ್ ಇಲಾಖೆ ಅಂತ ಪೂರ್ತಿ ಅನ್ನೋದು ಸುಸ್ತಾಗಿ ಉಳಿದ್ಬಿಟ್ಟದ. ಯಾಕಪ್ಪ ಅಂದ್ರೆ ರಾಜಕೀಯ ಪ್ರೆಷರ್ಗಾಗ್ಯದು, ಯಾವ ಉದ್ದೇಶಕ್ಕಾಗಿ ಅನ್ನತಕ್ಕಂಥ ತಿಳಿಯಲಾಗ್ಯದ ಬಂಧುಗಳೇ. ಯಾಕಪ್ಪ ಅಂತಂದ್ರೆ ಇಡೀ ನಾವು ಜಿಲ್ಲಾ ನಾವು ವಿಜಯಪುರ ಜಿಲ್ಲೆಯಲ್ಲಿ ಭಾಳ ಕಂಟಿನ್ಯೂ ಆಗಿ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಒಂದು 100 ಕೊಲೆಗಳಲ್ಲಿ ಮಿನಿಮಮ್ ಒಂದು 60 ಕೊಲೆ ಆಗ್ಯಾವಪ್ಪ ಅಂತಂದ್ರೆ 1% ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ದಲಿತರೇ ಆಗಿರ್ತಾವೆ. ಯಾಕಪ್ಪ ಅಂತಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ರಾಜಕೀಯ ಕುತಂತ್ರದಿಂದ ನಾನು ದಲಿತರಿಗೆ ಮುಚ್ಚಂತಕ್ಕಂಥ ಕೆಲಸಗಳು ಆಲತ್ತವ. ಮೇಲಾಗಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳಕತ್ತೀನಿ, ಮುಂದೆ ಈ ರವಿಚಂದ್ರನ ಒಂದು ಏನು ಕೊಲೆಗೆ ಏನು ನಾವು ಇದು ಮಾಡತ್ತೀವಿ, ನ್ಯಾಯ ಕೊಡಿಸ್ರಿ ಅಂತ ಹೋರಾಟ ಮಾಡತ್ತೀವಲ್ಲ, ಒಂದು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಂಥ ಸೂಕ್ತ ತನಿಖೆ ಆಗಲಿಲ್ಲಪ್ಪ ಅಂತಂದ್ರೆ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹ ಕುಂದಿರ್ಬೇಕಾಗ್ತದೆ. ಮತ್ತು ಇನ್ನೊಂದು ಈ ಕೇಸನ್ನು CBI ತನಿಖೆಗೆ ಒಪ್ಪಿಸ್ಬೇಕು. ಯಾಕಂದ್ರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆನೇ ಇರ್ಲಂಗೆ ಆಗಿಬಿಟ್ಟದ. ದಿನ ಬೆಳಗಾದ್ರೆ ಆ ದಲಿತರಿಗೆ ಅಲ್ಲೇ ಆಯಿತು, ಈ ದಲಿತರಿಗೆ ಅಲ್ಲೇ ಆಯಿತು. ಆಯ್ತು ರೀ, ಯಾರು ಮಾಡಿದ್ರೆ ಯಾರು ಹೋರಾಟ ಮಾಡೋದು ದಲಿತರಿಗೆ ಆದ್ರೆ ದಲಿತರೇ ಮಾಡಬೇಕು. ಯಾರು ಮಾಡೋರು ಅದಾರ ಹೇಳ್ರಿ? ಬೇರೆ ಜನವರು ಮಾಡೋಕ್ಕಿಲ್ಲ, ರಾಜಕೀಯದವ್ರು ಮಾಡೋಕ್ಕಿಲ್ಲ, ಪೊಲೀಸ್ ಅಧಿಕಾರಿಗಳಂತೂ ಸುಮ್ಮನೆ ಕೈ ಕಟ್ಟು ಕೂತಾರ. ನಾವು ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಪ್ರತಿ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಎಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ, ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಇವು ನಮ್ಗೆ ನೋವಾಗ್ಯದ. ಈ ನೋವಿಗೆ ಜಿಲ್ಲಾಧಿಕಾರಿಗಳು ನಮ್ಗೆ ಸೂಕ್ತ ಮನವಿ ಕೊಡ್ಬೇಕು, ತಗೋಬೇಕು. ಮುಂದಿನ ದಿನಮಾನಗಳಲ್ಲಿ ಆ ಏನು ಕುಟುಂಬಸ್ಥರು ಅದರ ಜೀವಕ್ಕೆ ರಕ್ಷಣೆ ಕೊಡ್ಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ವಿಜಯಪುರ ಜಿಲ್ಲೆಯ ಬಸವನಗುಡಿ ತಾಲೂಕಿನ ಅಂಗರ್ಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದರ್ ಅವರ ಕೊಲೆ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಪ್ರಕರಣಗಳನ್ನು CBI ತನಿಖೆ ಅವಕಾಶ ಮಾಡಿಕೊಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂಬೇಡ್ಕರ್ ಸೇನೆಯ ಜಿಲ್ಲಾ ಸಮಿತಿ ವಿಜಯಪುರ ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ರವಿಚಂದ್ರ ದೇವಪ್ಪ ಮಾದರ್ ಎಂಬ ಯುವಕನನ್ನು ಕ್ರೂರವಾಗಿ ಹಿಂಸಿಸಿ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಂತೆ ತೋರಿಸುವ ಬರ್ರಿ ಚಿಕ್ಕಡೆ ಬರ್ರಿ. ನೀವು ಒಂದು ಆಗ್ತಂದ್ರೆ ಒಂದು ದಲಿತ ಯುವಕನಿಗೆ ಅನ್ಯಾಯ ಆಗಿದೆ ಆಗ್ತಂದ್ರೆ ಅವನಿಗೆ ಆಗ್ತಂದ್ರೆ ಅದು ಆತ್ಮಹತ್ಯೆ ಎಲ್ಲ ಆಗ್ತಂದ್ರೆ ತಾನೇ ಆಗ್ತದೆ, ಯಾರೋ ಹೊಡೆದು ನೇನು ಹಾಕಿದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದೀರಿ ಸರ್. ಆದಂಥ ಸಮಸ್ಯೆ ಆದ್ರೆ ಏನು ಸರ್ ಅಲ್ಲಿ? ಸರ್, ಸಮಸ್ಯೆ ಏನಪ್ಪ ಅಂದ್ರೆ ರವಿಚಂದ್ರ ಏನೋ ಹುಡುಗ ಮಾದರ್ ಪೈಕಿ ಹುಡುಗ ದಲಿತ ಕಮ್ಯುನಿಟಿಗೆ ಸೇರಿದವ. ಆ ಹುಡುಗ ಬಡತನದಿಂದ ಬಂದಿರ್ತಾನೆ. ಏನೋ ಒಂದು ಉದ್ಯೋಗ ರಿಜಿಸ್ಟ್ರೇಷನ್ರ ಮಲ್ಲಿಕಾರ್ಜುನ್ ಮದ್ರಿ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟರ್ ಅದಾರ. ಅವ್ರ ಹತ್ರ ಹೋಗಿ ಕೆಲಸಕ್ಕೆ ಸೇರ್ಕೋತಾನೆ. ಆ ಕೆಲಸದಾಗ ಅವ್ನು ಬಲ್ಯಾಕ ಒಂದು 4-5 ವರ್ಷದಿಂದ ಸತತವಾಗಿ ದುಡ್ಕೋತಿರ್ತಾನೆ. ಸರ್, ಮಲ್ಲಿಕಾರ್ಜುನ್ ಮದ್ರಿ ಅಂದ್ರಲ್ಲ, ಅವ ಯಾವ ಕಾಂಟ್ರಾಕ್ಟರ್ ಅದ? ಪ್ರಥಮ ದರ್ಜೆ ಗುತ್ತಿಗೆದಾರರು. ಇವಾಗ ಜಾಸ್ತಿ ಕೆಲಸಪ್ಪ ಅಂದ್ರೆ ಅವ್ರು KBJ ವರ್ಕ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ. ಅಲ್ಲಿ ಅವ್ರ ಹತ್ರ ಕೆಲ್ಸಕ್ಕೆ ಇರ್ತಾನವ. ಆ ಕೆಲಸ ಮಾಡ್ಕೋತ ಅವ್ರ ಬೆಲೆಗೆ ಒಂದು 5-6 ವರ್ಷದಿಂದ ಅವ್ರ ಬೆಲೆಕ್ಕಿದ್ದು ಅವ್ರ ವಿಶ್ವಾಸ ಗಳಿಸಿರ್ತಾನೆ. ಮುಂದೆ ಅವರಿಗೆ ಈ ಹುಡುಗನ ಎಲ್ಲ ರಹಸ್ಯಗಳು ಗೊತ್ತಿರ್ತಾವ. ಅವ್ರು ಏನು ಮಾಡ್ತಿರ್ತಾರೆ, ಏನಿಲ್ಲ ಅನ್ನೋದು, ಎಲ್ಲೆಲ್ಲಿ ಯಾವ್ಯಾವ ಅಕ್ರಮದ ತೊಡಗಿರ್ತಾರೆ ಮಲ್ಲಿಕಾರ್ಜುನ್ ಮದ್ರಿನವ್ರು ಅವ್ರಿಗೆ ಗೊತ್ತಿರ್ತದೆ. ಏನೋ ಅವ್ರಿಗೆ ಒಂದು ಸ್ವಲ್ಪ ಏನೋ ಕ್ಲ್ಯಾಶ್ ಆದ ಕಾರಣಕ್ಕೆ ಇವ ನನಗೆ ನುಂಗುಲಾರ್ದು ತುತ್ತಾತನ ಮುಂದಿನ ನಿರ್ಮಾಣಗಳೊಳಗೆ ತಿಳ್ಕೊಂಡು ಅವನನ್ನು ಮುಗಿಸ್ಬೇಕಂತ ಹೇಳಿ ಮೊದಲ ಒಂದು ಸರ್ತಿ ಹಲ್ಲೆ ಮಾಡ್ತಾರೆ. ಅವ್ನು ಎಚ್ಚೆತ್ಕೊಂಡು ಊರಿಗೆ ಹೋಗ್ಬೇಕಂತೇಳಿ ಅವ್ರು ಊರಿಗೆ ಹೋಗ್ತಾನೆ. ಆ ಟೈಮಿಗೆ ಏನಂದ ರಾತ್ರಿ ಅವನು ಹಿಡ್ಕೊಂಡು ಒಯ್ದು ಒಂದು ಯಾವುದೋ ಹೊಲದಾಗ ಮನ್ಸಿಗೆ ಬಂದಾಗ ತಿಳಿಸಿ ಹಿಂಸೆ ಮಾಡಿ ಎಲ್ಲಿ ಬೇಕೋ ಹೊಟ್ಟಿಗೆ, ನಂತರ ಮರ್ಮಾಂಗಕ್ಕೂ ಚಾಕುದಿಂದ ಇರೋದು ಮರ್ಡ್ರ್ ಮಾಡ್ತಾರೆ. ಮರ್ಡ್ರ್ ಮಾಡಿ ಇದನ್ನು ಮುಚ್ಚಾಕಬೇಕು, ಇಲ್ಲಪ್ಪ ಮುಂದಿನ ದಿನಮಾನ ಒಳಗೆ ನಮ್ಮ ಕುತ್ತಿಗೆ ಬರ್ತದೆ ಅನ್ನೋದು ಗೊತ್ತಾಗಿ ಈ ಒಂದು ಗಿಡಕ್ಕೆ ಹಗ್ಗ ಕಟ್ಕಿಶಂದ್ರೆ ನೇಣು ಹಾಕೋ ಸ್ಥಿತಿ ಒಳಗೆ ಬಿಟ್ಟು ಬಿಡ್ತಾರೆ. ಸರ್, ಈ ಘಟನೆ ಎಲ್ಲಿ ನಡೀತು? ಇದು ಬಸವನ ಬಾಗೇವಾಡಿ ತಾಲೂಕು ಹಂಗರ್ಗಿ ಕ್ರಾಸ್ ಬಳಿ ಆಗಿರುತ್ತೆ ಸರ್. ಅದು ಬೇರೆದವ್ರು ಹೊಲ್ದಾಗ ಹೋಗಿ ಇದಾರ ಮಾಡಿದ್ದಾರೆ. ಹಾಂ, ಮಾಡಿರ್ತಾರೆ. ಅದು ಆದ ಮೂಲಕ ಅದೇ ಕಂಪ್ನಿ ಒಳಗೆ ಗಿಡದ ಇತ್ತು. ಗಿಡ ಕಂಪ್ನಿ ಒಳಗೆ ಮದ್ರಿ ಕಂಪ್ನಿ ಒಳಗೆ ಆಗಿರ್ತದೆ ಸರ್. ಅದಕ್ಕೆ ಇದು ಯಾರಿಗೂ ಗೊತ್ತಿರಲ್ಲ. ಅವ್ರ ಮನೆಯವ್ರಿಗೆ ಫೋನ್ ಮಾಡಿದಾಗ ಹಿಂಗೆ ಊರ್ಲಾಕೊಂದು ಬರ್ರಿ ಅಂತ ಹೇಳಿದಾಗ ಅವ್ರು ಬಂದು ನೋಡ್ತಾರೆ.
ಯಾಕೋ ಊರ್ಲಿ ಹಾಕೊಂಡು ನನ್ನ ಮಗ ಅಂತೇಳಿ ಕಿಶನ್ ತೆಳಗೆ ಇಳಿಸಿದ್ರೆ ನೋಡಿದ್ರೆ ಪ್ಯಾಂಟ್ ತೆಳಗೆ ಇಳಿಸೋ ಟೈಮಿಗೆ ಏನೋ ರಕ್ತ ಸೋರ್ಲಕ್ಕೆ ಚಾಲು ಆಗ್ಬಿಡ್ತದೆ. ಇವ್ರಿಗೆ ಯಾಕೋ ಡೌಟ್ ಬರ್ತದೆ. ಇದು ಪೋಸ್ಟ್ ಮಾರ್ಟಮ್ ಆಲೆ ತಂದಾಗ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋದಾಗ ಅವಾಗ ನೋಡ್ಕೋತಾರೆ, ಹೊಟ್ಟಿಗೆಲ್ಲ ಚಾಕೋದು ಚುಚ್ಚಿರ್ತಾರೆ. ಹಾಗಾಗಿ ಅದೇನದ ಕೊಲೆ ಅಂತೇಳಿ ಕಿಶನ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಇದೇ 25 5ನೇ ತಿಂಗಳ 23ನೇ ತಾರೀಕು 5ನೇ ತಿಂಗಳದೊಳಗೆ ಕೇಸ್ ರಿಜಿಸ್ಟರ್ ಆಗ್ತದೆ. ಆದ್ರೆ MN ಮದ್ರಿ ಅವರು A1 ಆರೋಪಿ ಇದರಲ್ಲಿ. ಬಟ್ ಅವರಿಗೆ ಅವರ ರಾಜಕೀಯ ಪ್ರಭಾವ ಮತ್ತು ದುಡ್ಡಿನ ಒಂದು ಬೆಂಬಲದಿಂದ ಏನದ ಅವರಿಗೆ ಅದ್ರೊಳಗಿಂದು ತೆಗಿಬೇಕು ಅನ್ನೋ ಉದ್ದೇಶದಿಂದ A3 ಅವರನ್ನು ಪ್ರಮೋಟ್ ಮಾಡಿ ಕಿಶನ್ ತೆಗೆದುಬಿಡ್ತಾರೆ. A1 A2 ಇಬ್ಬರಿಗೆ ಅರೆಸ್ಟ್ ಮಾಡಿರ್ತಾರೆ. ಬಟ್ ಇವಾಗ A3 ಇದ್ದವನಿಗೆ ಅರೆಸ್ಟ್ ಮಾಡೋಕೆ ಯಾಕೆ ಆಗಲ್ಲ? A1 ಯಾರ್ದಾರಿ ಅಟ್ ಪ್ರೆಸೆಂಟ್? MN ಮದ್ರಿ ಸರ್. A1 ನಾವು ಹೇಳ್ತಾ ಇರೋದು MN ಮದ್ರಿ. A1 A2 ಬೇರೆ ಮಾಡಿರಿ ಸರ್ ಅವ್ರು. ಒಂದು ಏನೋ ಅವ್ರು ಬೆಲೆಯಾಗಿ ದುಡಿತಕ್ಕಂಥವ್ರಿಗೆ ಒಯ್ದು ಕಿಶನ್ A1 A2 ಅಂತ ಮಾಡಿರ್ತಾರೆ. ಅವರು ಈಗ ಇನ್ನೊಂದು ಹೆಂಗೆ ಅದಂದ್ರೆ ಕಿತ್ತು ತಿನ್ನೋಂಥ ಬಡತನ ಇದ್ದವರು 100 ರೂಪಾಯಿ ಕೊಟ್ಟರು ಏನು ಮಾಡೋಕ್ಕೂ ಹೆಸಲ್ಲ ಅಂಥ ಇದ್ದಾಗ ಅಂತಂಥ MN ಮದ್ರಿ ಅಂತವ್ರು ಕ್ಲಾಸ್ 1 ಕಾಂಟ್ರಾಕ್ಟ್ರಾಗ ಕೋಟ್ಯಾಂಗಟ್ಟಲೆ ಕೆಲಸ ಮಾಡ್ತಾರೆ ಸರ್. ಅವರು ಹೇಳ್ದಂಗೆ ಕೇಳ್ಕೊತ ಇರೋಂಥ ಮಂದಿ ಅದ. ಅದಕ್ಕೆ ಮೇನ್ ಆರೋಪಿ ಏನದ MN ಮದ್ರಿ ಮಾಡಬೇಕು, ಅವ್ರನ್ನ ಏನದ ಶೀಘ್ರವಾಗಿ ಬಂಧಿಸ್ಬೇಕು. ಅಟ್ರಾಸಿಟಿಗೆ ಒಳಗೆ ಅಡಿಯೊಳಗೆ ಅವ್ರ ಮೇಲೆ ಕೇಸ್ ಆ್ಯಕ್ಷನ್ ಆಗಬೇಕು. ಮತ್ತೇನದ ನೊಂದಂಥ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಬೇಕು. ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಅತಿ ಶೀಘ್ರದಾಗ ಬರಬೇಕು. ನಿಮ್ಮಲ್ಲಿ ಯಾವುದೇ ಸಾಕ್ಷ್ಯಾಧಾರ ಅದಾವಲ್ಲ, ಬರೀ ಅನುಮಾನ ವ್ಯಕ್ತಪಡಿಸ್ಲಾತೀರಿ ನಾವು? ಅನುಮಾನ ವ್ಯಕ್ತಪಡಿಸ್ಲಾತಿ ಸರ್. ಸಾಕ್ಷ್ಯಾಧಾರ ಇಲ್ಲ. ಮತ್ತು ಈಗ ಜಿಲ್ಲಾಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತೀರಿ ನಾವು? ಒತ್ತಾಯ ಮಾಡೋಕೆ ಏನಂತ ಸರ್, ಅವ್ರು ಬಂಧಿಸ್ಬೇಕಂತ ಹೇಳಿ ನಮ್ಗೆ ಒತ್ತಾಯ ಅದ. ಮೊದಲನೇದಾಗಿ ಮತ್ತು ಅವ್ರ ಕಂಪ್ನಿ ಒಳಗೆ ಅದು ಆಗೋದಂಥ ಇನ್ಸಿಡೆಂಟ್ ಅದ. ಈಗ ನಮ್ಮ ಜಮೀನೊಳಗೆ ಆಗ್ಯದ ಅಂದ್ಮೇಲೆ ನಾನೇ ಅದಕ್ಕೆ ಹೊಣೆಗಾರ ಆಗ್ಬೇಕಲ್ಲ. ಯಾವ ನಂಬಲಿಕ್ಕೆ ಇರ್ತಿದ್ದ ಅಂದ್ಮೇಲೆ ನಾವು ಅವ್ನ ಜವಾಬ್ದಾರಿ ತೊಗೋಬೇಕು. ಅದಕ್ಕೆ ನಮ್ಮ ಆರೋಪ ಏನದ, ನಿಮ್ಮ ಇದ್ರೊಳಗೆ ಆಗ್ಯದ, ನಿಮ್ಮಲ್ಲೇ ಕೆಲಸ ಮಾಡ್ತಿದ್ದ, ನೀವೇ ಮಾಡಿರ್ತೀರಿ. ನಮ್ಮ ಮುಂದಿನ ದಿನಮಾನಗಳಲ್ಲಿ ಒಂದೇಳಿ MN ಮದ್ರಿ ಅವ್ರನ್ನ ಬಂಧಿಸ್ಲಿಕ್ಕಂದ್ರೆ ಹೋರಾಟ ಯಾವ ರೀತಿ ಇರ್ತದೆ ನಿಮ್ಮ ಸಂಘಟನೆ ವತಿಯಿಂದ? ನಮ್ಮ ಹೋರಾಟ ನೋಡ್ರಿ, ಈಗ ಇಲ್ಲಿ 20, 30, 50 ಜನ ಸೇರಿರ್ಬೋದು. ಮುಂದಿನ ದಿನಮಾನದೊಳಗೆ ನಾವು ಏನದ ಇಡೀ ಬಿಜಾಪುರ ಜಿಲ್ಲೆಗೆ ನಮ್ಮ ಕರ್ನಾಟಕ ಅಂಬೇಡ್ಕರ್ ಸೇನೆ ಏನದಲ್ಲ ಪೂರ್ತಿ ಇಲ್ಲೇ ಧರಣಿ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ನಮ್ಮ P ಮೂರ್ತಿಯವರು ಬರ್ತಕ್ಕಂಥ ವ್ಯವಸ್ಥೆ ಆಗ್ತದ ಮತ್ತು ಅದು ಉಗ್ರವಾದ ಹೋರಾಟ ಆಗ್ತದೆ. ಇದು ಬಿಜಾಪುರ ಜಿಲ್ಲೆಗೆ ಒಂದು ಖಡಕ್ಕಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಇದು ಮಾಡ್ತೇನೆ. ಪವನ್ ಕಾಳೆ, ಅಂಬೇಡ್ಕರ್ ಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು. ಓಕೆ, ಥ್ಯಾಂಕ್ ಯು ಸರ್.